ಈಗ ಶಾಮನೂರು ಶಿವಶಂಕರಪ್ಪನವರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಸರ್, ಯಾವ ಪಕ್ಷದವರು ಅವ್ರ ಬಗ್ಗೆ ಒಂದು ವಿರೋಧ ಮಾಡ್ತಿರ್ಲಿಲ್ಲ. ನೀವು JDS ತಗೊಳ್ರಿ, ಬಿಜೆಪಿ ತಗೊಳ್ರಿ, ಯಾರು ಮನೆ ಯಡಿಯೂರಪ್ಪ ಅವ್ರು ತಗೊಳ್ರಿ, ಅವ್ರ ಮಗ ಆದ್ರಾಗ್ಲಿ ಯಾರೇ ಆಗ್ಲಿ, ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಯಾರು ಕೂಡ ಅಪ್ಪಿ ತಪ್ಪಿ ಒಂದು ಮಾತು ಹೆಚ್ಚು ಕಡಿಮೆ ಮಾತಾಡ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ವ್ಯಕ್ತಿತ್ವ ಅವರು. ಅದು ಸಮಾಜದ ವಿಚಾರ ಆಗಿರ್ಬೋದು, ಅಥವಾ ರಾಜಕೀಯದ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರ ಆಗಿರ್ಬೋದು. ಈಗ ಅವರ ನೆಕ್ಸ್ಟ್ ಜನರೇಷನ್ ನೀವಿದ್ದೀರಿ ಸರ್, ಸಮಾಜದ ದೃಷ್ಟಿಯಿಂದ. ಈಗ ವೀರಶೈವ ಮಹಾಸಭಾ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ತಮ್ಮ ಮೇಲೆ ಏನಾದ್ರು ಒತ್ತಡ ಇದೆ ಸರ್, ಯು ಟೇಕ್ ಅ ಲೀಡ್ ಅಂತ? ಇಲ್ಲ, ನೀವು ಆತರ ಬಾಳ್ ತಲೆ ಕೆರ್ಸ್ಕೊಂಡಿಲ್ಲ ಅಂತ ಸಮಾಜ ಅದು ಇದು ಅಂತ ಎಲ್ಲ. ಸಮಾಜ ಇದ್ದೇ ಇರ್ತತಿ, ಸಮಾಜಕ್ಕೂ ಮಾಡಿರ್ತೀವಿ. ಸಮಾಜದಲ್ಲಿ ಈಗ ವೀರಶೈವ ಲಿಂಗಾಯತ್ ಸಮಾಜ ಬಂದಾಗ ನಮ್ ತಂದೆಯವರು ಬಹಳ ವಿಕೋಪಕ್ಕೆ ಇದು ಮಾತಾಡಿದ್ರು. ನೀವು ಒಂದ್ ಸ್ವಲ್ಪ ವಿಕೋಪಕ್ಕೆ ಹೋಗಿದ್ರಂತಲ್ಲ ಸರ್, ಇದು ಏನದು ನಾನು ನಮ್ಮ ಜಾತಿ ಗಣತೆ ಎಲ್ಲ ಆಯ್ತು ಅಲ್ಲ. ನಾನು MB ಪಾಟೀಲ್ ಮಾತಾಡಿ ನಮ್ ಬೀಗ ಆದ್ರೂ ನಾನು ಅವಾಗ ಹೇಳಿದೆ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಜಾತಿ ಗಣತೆಯಲ್ಲಿ ನಿಮ್ದು ಧ್ವನಿ ಜೋರಿತ್ತಂತ ಕೇಳಲ್ಪಟ್ಟೆ, ಹೌದ್ರಿ ಸರ್? ಜನರಲ್ ಆಗಿ ಎಲ್ಲರಿಗೂ ಹೇಳಿದ್ವಿ, ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಇದು ಮಾಡ್ರಿ, ಯಾಕೆ ಒಂದಕ್ಕೊಂದು ಮಾಡ್ತೀರಿ, ಎಲ್ಲ ಸಮಾಜದವ್ರಿಗೂ ಎಲ್ಲರಿಗೂ ಈಕ್ವಲ್ ಇದು ಮಾಡೋಣ ಅಂತಂದೆ ನಾನು ಸ್ವಲ್ಪ ಹೇಳಿದೆ.